5 ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಸ್ಥಳವ ಮಾವನ್ನ ಮತ್ತೆ ಅಂಬೇಡ್ಕರ್ ಪರಿನಿರ್ವಾಣ ಆದಂಥ ಒಂದು ದಾದಾರನ್ನ ಬಾಂಬೆಯಲ್ಲಿರ್ತಕ್ಕಂಥ ದಾದಾರನ್ನ ಮತ್ತು ಅಂಬೇಡ್ಕರ್ ಓದಿದಂಥ ಲಂಡನ್ನಲ್ಲಿರ್ತಕ್ಕಂಥ ಒಂದು ಮನೆಯನ್ನು ಅಭಿವೃದ್ಧಿಪಡಿಸೋದ್ರ ಮುಖಾಂತರವಾಗಿ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಅಲಿಪುರ್ ಮನೆಯನ್ನು ಇವತ್ತು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ದೇಶದ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪರಿಮಿತವಾದಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡ್ತಾ ಇದೆ. ಇವತ್ತು ನಾವು ಕೋಟ್ಯಾಂತರ ಜನ ಇವತ್ತು ನಮ್ಮಲ್ಲಿ 100 ಗುಂಪುಗಳಾಗಿರ್ಬೋದು, ಆದ್ರೆ ಅಂಬೇಡ್ಕರ್ ವಿಚಾರ ಬಂದ್ರೆ ನಾವೆಲ್ಲ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ದಾರಿಗಳನ್ನ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳನ್ನ ಪಾಲಿಸೋದ್ರಲ್ಲಿ ನಾವೆಲ್ಲ ಮೊದಲನೇವರಾಗಿರ್ತೇವೆ. ನಮ್ಗೆ ಯಾವುದೇ ರಾಜಕೀಯ ಮತ್ತೆ ಸಂಘಟನೆಗಳ ಬಿರುಕುಗಳು ನಮಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಧ್ವನಿ ಇವತ್ತು ನಮ್ಮನ್ನು ಮಾತಾಡಿಸ್ತಾ ಇದೆ. ಅವರು ಕೊಟ್ಟಿರ್ತಕ್ಕಂಥ ಅಪೂರ್ವವಾದಂಥ ಶಕ್ತಿ ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತಗೊಂಡೋಗಿದೆ. ಅಂಬೇಡ್ಕರ್ ಅವರ ಜ್ಞಾನ, ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿ, ಅಂಬೇಡ್ಕರ್ ತಾವು ವಿಷಯವನ್ನ ಕುಡಿದು ನಮಗೆ ಅಮೃತವನ್ನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ SC ಮೋರ್ಚಾ ಘಟಕ ರಾಷ್ಟ್ರ ಮಟ್ಟದ ಅಧಿವೇಶನವನ್ನ ನಾಗ್ಪುರದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರೀಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ, SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಅಸಂಖ್ಯಾತ ಜನರ ನೋವುಗಳನ್ನ ಆಲಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಥಳವನ್ನು ನಾವು ಇವತ್ತು ವೀಕ್ಷಣೆ ಮಾಡಕ್ಕೆ ಬಂದಿದ್ದೇವೆ. ಬೌದ್ಧ ಧರ್ಮವನ್ನು ಸ್ವೀಕರಿಸೋದ್ರ ಮುಖಾಂತರವಾಗಿ, ಬೌದ್ಧ ಧರ್ಮವು ನಮ್ಮ ಹಿಂದೂ ಧರ್ಮಗಳಲ್ಲಿ ಒಂದು ಪವಿತ್ರವಾದಂಥ ಒಂದು ಧರ್ಮ. ಅದು ಒಂದು ಹಾಗಾಗಿ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ಕೋಬೇಕು. ಅಂಬೇಡ್ಕರ್ ಅವರ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಇದೆ. ಇವತ್ತು ನಾವೆಲ್ಲ ಒಂದಾಗಬೇಕಾಗಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ 100 ಸಂಘಟನೆಗಳಿರ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ತಮ್ಮದೇ ಆದಂಥ ಒಂದು ವಿಶೇಷವಾದಂಥ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಅವ್ರದ್ದೇ ಆದಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕೆಲವು ಸಂಘಟನೆಗಳು. ಅವರಿಗೆ ನಾನು ಅಭಿನಂದನೆ ಅರ್ಪಿಸ್ತೇನೆ. ನಾವೆಲ್ಲ ಒಂದಾಗೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅವಕಾಶನ ಇವತ್ತು ಮುಂದೆ ಉಳಿಸ್ಕೋಬೇಕಾಗ್ತದೆ. ದೇಶಕ್ಕಾಗಿ ನಾವು ಕೊಡುಗೆಯನ್ನು ಕೊಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಸರ್ಕಾರಿ ಸೌಲಭ್ಯಗಳು ಎಲ್ಲೋ ಒಂದ್ ಕಡೆ ವಂಚನೆ ಆಗ್ತಾ ಇದೆ. ಈ ವಂಚನೆ ಆಗ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ನಾವು ಇವತ್ತು ಸಮಾಜವನ್ನು ಎಚ್ಚರಿಕೆ ಕೊಡೋ ಕೆಲಸ ಮಾಡಬೇಕು. ಇವತ್ತು ಚಪ್ಪಲಿ ಹೊಲಿತಕ್ಕಂಥವ್ರು, ಕೂಲಿ ಮಾಡ್ತಕ್ಕಂಥವ್ರು, ಜೀತ ಮಾಡ್ತಕ್ಕಂಥವ್ರು, ಕಸ ಗುಡಿಸೋಂಥ ಸಫಾಯಿ ಸಮಾಜ ಇವತ್ತು ಎಲ್ಲೋ ಒಂದು ಕಡೆ ನಿಕೃಷ್ಟವಾದ ಬದುಕನ್ನು ಕಾಣ್ತಾ ಇದೆ. ಇಲ್ಲಿ ನನ್ನ ಮುಂದೆನೇ ಒಂದು ಸಫಾಯಿ ಸಮಾಜದ ಮಕ್ಕಳು ಪಾಪ ಕಸ ಗುಡಿಸ್ತಾ ಇದ್ದಾರೆ. ಆ ಧೂಳು ಹೇಳ್ತಾ ಇದೆ. ಆ ಧೂಳಲ್ಲಿ ತಮ್ಮ ಧೂಳನ್ನು ಕುಡಿಯೋದ್ರ ಮುಖಾಂತರವಾಗಿ ಈ ದೇಶವನ್ನು ಸ್ವಚ್ಛಗೊಳಿಸ್ತಾ ಇದೆ. ಈ ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು, ಪವಿತ್ರವಾದ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅವರ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ. ಅವರ ಒಂದು ನಿಜವಾದಂಥ ಒಂದು ಅನುಕೂಲಗಳು ಏನು ಮಾಡಿಕೊಟ್ರು ಅಂತಕ್ಕಂಥ ವಿಷಯಗಳನ್ನ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೇರಣೆ ಆಗಿದ್ದು ಬೌದ್ಧ ದೇವರು ಬುದ್ಧ ಇವತ್ತು ನಮ್ಮ ಮುಂದೆ ಬೌದ್ಧ ದೇವರು ಬುದ್ಧ ಇವತ್ತು ನಮಗೆ ಇವತ್ತು ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನವನ್ನ ನಾವು ಮನ್ನಾ ಮಾಡ್ಕೋಬೇಕು. ಇವತ್ತು ನಾವು ಕಾಂಗ್ರೆಸ್ ಅನ್ನ ನಿರಂತರವಾಗಿ ನಮ್ಮನ್ನ ಶೋಷಣೆ ಮಾಡಿದೆ. ಆ ಕಾಂಗ್ರೆಸ್ ಶೋಷಣೆ ಮಾಡಿರ್ತಕ್ಕಂಥ ಶೋಷಣೆಯ ಸಮಾಜವನ್ನ ನಾವು ಧಿಕ್ಕರಿಸಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಇವತ್ತು ದೀಕ್ಷಾ ಭೂಮಿಯಲ್ಲಿ ನಾವು ಪವಿತ್ರವಾದ ಸ್ಥಳದಲ್ಲಿ ಮಾತಾಡ್ತಾ ಇದ್ದೇವೆ, ಅಂತರಂಗದಿಂದ ಸತ್ಯವನ್ನ ಮಾತಾಡಬೇಕಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಪ್ರಯತ್ನದ ವಿಚಾರದಲ್ಲಿ ಇವತ್ತು ಬೌದ್ಧ ಧರ್ಮದ ಸ್ವೀಕಾರ ಮಾಡಿದಂಥ ಇವತ್ತು ದೀಕ್ಷಾ ಭೂಮಿಯ ಸಮೀಪ ನಾವಿದ್ದೇವೆ. ಹಾಗಾಗಿ ಇವತ್ತು ನನ್ನ ಜೊತೆಯಲ್ಲಿ ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ನಾಗರಾಜ್ ಮಲಾಡಿ ಅನ್ನೋರು ಭಾರತೀಯ ಜನತಾ ಪಕ್ಷದ SC ಮೋರ್ಚಾದ ರಾಜ್ಯ ಹಿರಿಯ ಉಪಾಧ್ಯಕ್ಷರು ಮತ್ತು ಅಂಬೇಡ್ಕರ್ ಚಿಂತನೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಪ್ರಮುಖ ನಾಯಕ ನಮ್ಮ ಕರ್ನಾಟಕದ ಭಾಗದಿಂದ, ಮೈಸೂರು ಪ್ರಾಂತ್ಯದಿಂದ ಬಂದಿದ್ದಾರೆ. ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾರೆ. ಮತ್ತೊಬ್ಬ ನನ್ನ ಸಹೋದರ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಇವತ್ತು ಈ ಭಾಗಕ್ಕೆ ಬಂದಿದ್ದಾರೆ. ಕೋಲಾರದ ಹನುಮಂತಪ್ಪ ಅಂತ ಇವತ್ತು SC ಮೋರ್ಚಾ ಜಿಲ್ಲಾಧ್ಯಕ್ಷ, ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಸಮಾಜದ ಬಹುಮುಖ ಯೋಚನೆಗಳನ್ನು ಮಾಡ್ತಕ್ಕಂಥ ಒಂದು ಹವ್ಯಾಸದಲ್ಲಿ ತೋರಿಸ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳು, ಅವರ ಒಂದು ಇಚ್ಛೆ ಏನಿದೆ, ಆ ಇಚ್ಛೆಗೆ ಅನುಗುಣವಾಗಿ ನಮ್ಮ ಅಳಿಲು ಸೇವೆಯನ್ನು ಮಾಡೋದಕ್ಕೆ ನಾನು ಸಿದ್ಧವಾಗಿದೆ ಅಂತ ನನ್ನ ತಮ್ಮ ಇವತ್ತು ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಹೊತ್ತು ದಲಿತ ಸಮಾಜವನ್ನು ಹೆಚ್ಚಿಸುವಂಥ ಕೆಲಸಗಳನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತ್ಯಂತ ಗೌರವವನ್ನು ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಪಕ್ಷ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕಾರಣ ಇಷ್ಟೇ, ಕಾಂಗ್ರೆಸ್ನವರು ನಿರಂತರವಾಗಿ ಅಂಬೇಡ್ಕರ್ಗೆ ಕಿರುಕುಳವನ್ನು ಕೊಟ್ಟರು. ಅಂಬೇಡ್ಕರ್ ಈ ಧಮ್ಮ ದೀಕ್ಷೆಯ ಸ್ಥಳದಲ್ಲಿ ಇವತ್ತು 10 ಲಕ್ಷ ಜನವನ್ನು ಸೇರಿಸಿ ಆ ದಿನಗಳಲ್ಲಿ 1956
ಅಕ್ಟೋಬರ್ 14ನೇ ತಾರೀಕು 10 ಲಕ್ಷ ಜನ ಇಲ್ಲಿ ಸೇರಿ ಈ ಒಂದು ದೊಡ್ಡ ಸಮಾವೇಶದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವತ್ತು ಕಾಸು ಇರಲಿಲ್ಲ, ಹಣ ಇರಲಿಲ್ಲ, ಅವ್ರಿಗೆ ಯಾವುದೇ ಪ್ರಚಾರ ಇರಲಿಲ್ಲ, ಅವತ್ತು ಯಾವುದೇ ವೆಹಿಕಲ್ಗಳು ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಜನ ಅವ್ರನ್ನ ಪ್ರೀತಿಯಿಂದ ಅಪ್ಕೊಳ್ಳೋದಕ್ಕೆ ಅವರು ಬೌದ್ಧ ಧರ್ಮನ ಸ್ವೀಕರಿಸ್ತೀವಿ ಅಂದ್ರೂ ಲಕ್ಷಾಂತರ ಜನ ಅವ್ರ ಹಿಂದೆ ಬಂದರು. ಅಂದರೆ ಅವರ ಶಕ್ತಿ ಏನು, ಇವತ್ತು ನಮಗೆ ಈ ಶಕ್ತಿ ಧ್ವನಿ ನಾವು ಯಾವುದೋ ಕುಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಹುಟ್ಟಿದಂಥ ನಾವು ಇವತ್ತು ನಾಗ್ಪುರದಲ್ಲಿ ಬಂದು ದೀಕ್ಷಾ ಭೂಮಿಯಲ್ಲಿ ಮಾತಾಡೋದಕ್ಕೆ ಶಕ್ತಿ ಕೊಟ್ಟಂಥವ್ರು ನಮಗೆ ಜನ್ಮ ಕೊಟ್ಟರು ತಂದೆ ತಾಯಿನೇ ಆಗಿರ್ಬೋದು. ಆದರೆ ತಂದೆ ತಾಯಿ ಜನ್ಮ ಕೊಟ್ಟರು, ಆ ಜನ್ಮದ ಮುಂದೆ ದಾರಿಯನ್ನು ತೋರಿಸ್ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮನ ಮಾಡುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ಇವತ್ತು ಈ ಒಂದು ಸುಂದರವಾದಂಥ ಒಂದು ಸ್ಥಳದಲ್ಲಿ, ಪವಿತ್ರವಾದ ಒಂದು ಸ್ಥಳದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಅಸಂಖ್ಯಾತ ನಮ್ಮ ದಲಿತ ಬಂಧುಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳನ್ನು ನಾನು ಪ್ರೀತಿಯಿಂದ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ನಾವು ಮುಂದೆ ತೆರಳಬೇಕಾಗಿದೆ. ಲಕ್ಷಾಂತರ ಜನ ಇವತ್ತು ದೇಶದಲ್ಲಿ ಏನು ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿಯನ್ನು ಕಟ್ಟ ಕಡೆಯ ಸಮಾಜಕ್ಕೆ ತಲುಪಬೇಕಾಗಿದೆಯೋ ಆ ತಲುಪುವಂಥ ಕೆಲಸನ ಮಾಡೋದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಅಂತ ನಾವಿಲ್ಲಿ ಶಪಥ ಮಾಡಿ ಬುದ್ಧನ ಮುಂದೆ ನಮಸ್ಕಾರವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮತ್ತು ಅವರ ಚಿತಾಭಸ್ಮ ಇರ್ತಕ್ಕಂಥ ಕಳಸವನ್ನು ನಾವು ಸ್ಪರ್ಶನ ಮಾಡಿ ಬಂದಿದ್ದೇವೆ. ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ನಿಮಗೂ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಞಾನ ಮತ್ತು ಸಂಪತ್ತನ್ನು ಕೊಡಲಿ, ಆರೋಗ್ಯ ಕೊಡಲಿ ಅಂತ ನಾನು ಹಾರೈಸಿ ನಾನು ಮಾತನಾಡ್ತೀನಿ.